ಟೋಟಲ್ 16 ಎಕರೆ ಐತೆ. ಈಗ 19 ವರ್ಷದಿಂದ ತೋಟ ಮಾಡ್ಕೊಂತ ಬಿಟ್ವಿ ವ್ಯವಸಾಯನ. ಈಗ ರಾಸಾಯನಿಕ ಗೊಬ್ಬರ ಹಾಕೋಣ ಅಂತೇಳಿ ಇದನ್ನ ಹಾಕಕ್ಕೆ ಗಿಡ ಬರ್ತಾ ನಮಗೆ ಮೇಲೆ ಸಣ್ಣ ಆಗ್ತೈತೆ. ಹೋದಷ್ಟೇ ಚೆನ್ನಾಗಿ ಬಂದು 100 ಕ್ವಿಂಟಲ್ ಬಂದು ಟೋಟಲ್. ಮೊದಲೆಲ್ಲ ಕೆಂಪು ಗುರ್ಜಿಂಪಾಗಿ ಒಣದಂಗೆ ಆಗವು. ಈಗ ಹಸಿರಾಗಿ ಚೆನ್ನಾಗಿ ಕಾಣುತ್ತೆ. ಮಾದೇವಪ್ಪ ಕಾಲ್ಕೆರೆ. ಟೋಟಲ್ 16 ಎಕರೆ ಇದೆ. ವ್ಯವಸಾಯ ಇವೆಲ್ಲ ಗಿಡ ಕಟ್ಕೊಂಡ್ರೆ ರಾಗಿ ಜೋಳ ಅವನ್ನು ಬೆಳಿತಿದ್ವಿ. ಈಗ 17 ವರ್ಷದಿಂದ ತೋಟ ಮಾಡ್ಕೊಂತ ಅಡಿಕೆ ಇವನ್ನ ಇಂಪ್ರೂವ್ ಮಾಡ್ಕೊಂತ ಬಂದ್ವಿ. ಅದನ್ನು ಬಿಟ್ವಿ ವ್ಯವಸಾಯನ. ಬಿಟ್ಬಿಡ್ಕ ಅಲ್ಲಿ ಸುರಿಯೋದು ಜಾಸ್ತಿ ಇತ್ತು. ದನಿ ಗೊಬ್ಬರ ಅದನ್ನು ಕೊಡ್ತಿದ್ವಲ್ಲ, ಅವಾಗ ಇಳುವರಿ ಚೆನ್ನಾಗಿ ಬರೋದು. ಈಗ ರಾಸಾಯನಿಕ ಗೊಬ್ಬರ ಹಾಕೋಣ ಅಂತೇಳಿ ಇದನ್ನ ಹಾಕಕತ್ಕೊಂಡ ಇದನ್ನ ಹಾಕಕತ್ತಿ ಮೇಲೆ ಕೊಟ್ಟಿಗೆ ಗೊಬ್ಬರ ಅದನ್ನು ಬೆರಕಿಗೆ ಹಾಕ್ತಿದ್ವಲ್ಲ, ಸ್ವಲ್ಪ ಇಳುವರಿ ಚೆನ್ನಾಗಿ ಬರಕತ್ತಿ ಅಂತಲ್ಲ ಅದನ್ನೇ ಕಂಟಿನ್ಯೂ ಮಾಡೋಣ ಅಂದ. ಗಿಡ ಬರ್ತಾ ನಮಗೆ ಮೇಲೆ ಸಣ್ಣ ಹಾಕತ್ತಿ ನೋಡೋ ಹಂಗಾಗಿದಾವಲ್ಲ. ಹಂಗಾಗಿ ಅದು ಬೇಡ ಅಂತ ನಿಲ್ಲಿಸಿ ನಾವೀಗ ಡಾಕ್ಟರ್ ಸಾಯಿಲ್ ಹಾಕೋಣ ಅಂತ ನಾವು ಇದು ಮಾಡಿದ್ವಿ. ಭೂಮಿ ಕೆಡಿಸಬಾರ್ದಲ್ಲ. ಭೂಮಿ ಮುಂದಿನ ಫ್ಯೂಚರಿಗೆ ಮಕ್ಕಳಿಗೆ ಅದು ಉಳಿಬೇಕಲ್ಲ. ನಾವೇ ಎಲ್ಲ ಹೋಗಿ ಇದು ಮಾಡ್ಕೊಂಡು ಎಲ್ಲ ಸೀಟ್ಗೆ ತಿಂದ್ಬಿಟ್ರೆ ಮತ್ತು ಹುಲ್ಲು ಹುಟ್ಟಲ್ಲ ಅಂತ ಹೇಳ್ತಾರಲ್ಲ, ಹಂಗಾಗತ್ತೆ ಅಂತೇಳಿ ಡಾಕ್ಟರ್ ಸಾಯಿಲ್ ಉಪಯೋಗಿಸೋಣ ಅಂತ ಫಸ್ಟ್ ಕಡೆಯಿಂದಲೇ ತರಿಸಿ ಹಾಕಿದ್ವಿ. 20 ಲೀಟರ್ ಕ್ಯಾನ್ನ ತರಿಸಿ ಹಾಕಿದ್ವಿ. 2 ವರ್ಷ ಹಾಕಿದ್ವಿ. ಮೊದಲೆಲ್ಲ ಕೆಂಪು ಗುರ್ಜಿಂಪಾಗಿ ಒಣದಂಗೆ ಆಗವು. ಈಗ ಕಲರ್ ಅದಾವೆ, ಚೆನ್ನಾಗಿದ್ದಾವೆ. ಹೋದಷ್ಟೇ ಚೆನ್ನಾಗಿ ಬಂದು 100 ಕ್ವಿಂಟಲ್ ಬಂದು ಟೋಟಲ್. ಕಲರ್ಸ್ ಚೆನ್ನಾಗಿ ಬಂದವು. ಈ ಥರ ಕಲರ್ ಇರ್ತಿದ್ದಿಲ್ಲ ಮೊದಲು. ಆ ವ್ಯವಸಾಯಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ವ್ಯವಸಾಯದಲ್ಲಿ ಮಳೆ ಆಶ್ರಯ ಮಳೆ ಬಂದ್ರೇ ಬೆಳೆ, ಇದಿಲ್ಲ. ಇದು ನಾವು ನೀರು ಬಿಡೋದ್ರಿಂದ ಇದು ಪರ್ಮನೆಂಟ ಸೋರ್ಸ್ ಸ್ವಲ್ಪ ಸಿಗುತ್ತೆ ನಮ್ಮ ಮಾಡಿದ ಖರ್ಚಿಗೆ. ಅದು ಹಂಗಲ್ವಲ್ಲ, ಒಣಗಿ ಹೋಗ್ಬಿಡುತ್ತೆ. ವರ್ಷ ಒಂದು 6 ಕ್ವಿಂಟಲ್ ಅಂದ್ರೆ 3 ಲಕ್ಷ ಒಂದು ಎಕರೆಗೆ ನಾವು ಕೆಲಸ ಮಾಡ್ದಂಗೆ. ಇದು ಮೊದಲನೇ ವರ್ಷ ಎಲ್ಲ ನಮಗೆ ಹೋದ ವರ್ಷ ಚೆನ್ನಾಗಿ ಇಳುವರಿ ಬಂತು. ಹುಳೆಗರೆ ಬಿಟ್ಟರೆ ಇನ್ನಿದ್ದ ಗರಿ ಎಲ್ಲ ಒಣಗಿ ತೋಟ ಕೆಂಪು ಕಾಣೋದು. ಈಗ ಹಸಿರಾಗಿ ಚೆನ್ನಾಗಿ ಕಾಣುತ್ತೆ. ಇದನ್ನೇ ಉಪಯೋಗಿಸಿ ಅನುಕೂಲ ಆಗುತ್ತೆ ಅಂತೇಳಿ ನಾವೊಂದು 3-4-5 ಜನಕ್ಕೆ ಶಿಫಾರಸು ಮಾಡಿದ್ವಿ ನಾವು. ಅವರು ನಮ್ಮನ್ನು ನೋಡ್ಕೊಂಡು ನಾವು ಅದನ್ನ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಸಾಯಿಲ್ನೇ ಹಾಕ್ತೀವಿ, ರಾಸಾಯನಿಕ ಗೊಬ್ಬರ ಬಿಟ್ಬಿಡ್ತೀವಿ.